ನೋಟಿಸ್ ಲಕ್ಷ ಲಕ್ಷ ತೆರಿಗೆ ಕಟ್ಟಿ ಅಂತ ನೋಟಿಸ್. ವಾಣಿಜ್ಯ ತೆರಿಗೆ ಇಲಾಖೆ ನೀಡಿದ್ದ ಇದೇ ನೋಟಿಸ್ಗಳಿಂದ ವ್ಯಾಪಾರಿಗಳು ಶಾಕ್ ಆಗಿದ್ರು, ಹೋರಾಟಕ್ಕೂ ಇಳಿದಿದ್ರು. ಆದರೆ ಅದೇ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. TV9 ವರದಿ ಬಳಿಕ ಅಲರ್ಟ್ ಆಗಿರುವ ಸರ್ಕಾರ ನೋಟಿಸ್ ವಾಪಸ್ ಪಡೆಯಲು ನಿರ್ಧರಿಸಿದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕೈಯಲ್ಲಿ ಭಿತ್ತಿಪತ್ರ ಹಿಡಿದು ಪ್ರತಿಭಟನೆ, ತಳ್ಳೋ ಗಾಡಿಯಲ್ಲಿ ಹಣ್ಣುಗಳನ್ನ ಮಾರಾಟ ಮಾಡಿ ಹೋರಾಟ, ಹಾಲಿನ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬಿದ್ದಿತ್ತು. ಹೀಗೆ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಹೋರಾಟ ತೀವ್ರವಾಗ್ತಿದ್ದಂತೆ ಸ್ವತಃ ಮುಖ್ಯಮಂತ್ರಿಗಳೇ ಅಖಾಡಕ್ಕಿಳಿದಿದ್ರು. TV9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ತೆರಿಗೆ ಮನ್ನಾ, ವ್ಯಾಪಾರಿಗಳು ನಿರಾಳ. TV9 ವರದಿ ಬಿಗ್ ಇಂಪ್ಯಾಕ್ಟ್. ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಮೊತ್ತದ ಟ್ಯಾಕ್ಸ್ ನೋಟಿಸ್ ಜಾರಿಗೊಳಿಸಿತ್ತು. ಬಳಿಕ ವ್ಯಾಪಾರಿಗಳ ಸಂಕಷ್ಟದ ಬಗ್ಗೆ TV9 ಜುಲೈ 10ರ ಸಂಜೆ 4 ಗಂಟೆಗೆ ಈ ಸುದ್ದಿ ಬ್ರೇಕ್ ಮಾಡಿತು. ಇನ್ನು GST ನೋಟಿಸ್ ಹಾವಳಿ ಬಗ್ಗೆ TV9 ನಿರಂತರವಾಗಿ ಸಮಗ್ರವಾಗಿ ವರದಿಯನ್ನ ಮಾಡಿತ್ತು. ಇದು ಅತಿದೊಡ್ಡ TV9 ಇಂಪ್ಯಾಕ್ಟ್ ಅಂತ ತಪ್ಪಾಗಲ್ಲ. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ನಿಂದ ಕೆರಳಿದ್ದ ವ್ಯಾಪಾರಿಗಳು 3 ದಿನದ ಸರಣಿ ಹೋರಾಟಕ್ಕೆ ಕರೆ ನೀಡಿದ್ರು. ಮೊದಲ ದಿನವಾದ ನಿನ್ನೆ ಹಾಲಿನ ವ್ಯಾಪಾರಕ್ಕೆ ಬ್ರೇಕ್ ಹಾಕಿದ್ರು. ಹಳೆ ತೆರಿಗೆ ಬಾಕಿ ವಸೂಲಿ ಇಲ್ಲ ಎಂದ ಸಿದ್ದರಾಮಯ್ಯ. ವ್ಯಾಪಾರಿಗಳ ಹೋರಾಟ ತೀವ್ರವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ವ್ಯಾಪಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಸಿಎಂ, ಹಳೆ ತೆರಿಗೆ ವಸೂಲಿ ಮಾಡೋದಿಲ್ಲ, ವ್ಯಾಪಾರಿಗಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ವ್ಯಾಪಾರಿಗಳು GST ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯ ಅಂದಿದ್ದಾರೆ. ಅರಿಯರ್ಸ್ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ಅರಿಯರ್ಸ್ ಪರ್ಸ್ಯೂ ಮಾಡಲ್ಲ. ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ. ಯಾವುದು ಅರಿಯರ್ಸ್ ಇಲ್ಲಪ್ಪ, ಅರಿಯರ್ಸ್ ಇಲ್ಲ. ನೋಂದಣಿ ಮಾಡ್ಕೋಬೇಕು, ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್ ಕಡ್ಡಾಯ. ಈಗ ತೆರಿಗೆ ನೆಟ್ಟಿಗೆ ಬರಬೇಕಲ್ಲ ಎಲ್ರೂ. ಹಾಲು, ಹೂವು, ಎಳನೀರು ಮಾರಾಟಗಾರರಿಗೆ ನೋಂದಣಿ ಬೇಕಿಲ್ಲ. ಇನ್ನು GST ನೋಂದಣಿ ಎಲ್ಲಾ ವ್ಯಾಪಾರಿಗಳಿಗೂ ಕಡ್ಡಾಯವಲ್ಲ. ಹಾಲು, ಎಳ್ನೀರು, ಹೂವು ಸೇರಿದಂತೆ ಕೆಲವು ವ್ಯಾಪಾರಗಳಿಗೆ ರಿಯಾಯಿತಿ ಇದೆ ಅಂದ್ರು. ಯಾವುದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ, ವಿನಾಯಿತಿ ಅಂತ ಇರ್ತದೆ, ಅವರು ರಿಜಿಸ್ಟರ್ ಮಾಡ್ಕೋಬೇಕಾದಂತ ಇಲ್ಲ. ಮಿಲ್ಕು, ತರಕಾರಿ, ಎಳ್ನೀರು, ಇಂಥವೆಲ್ಲ, ಹೂವು, ಇಂಥವೆಲ್ಲ ಎಕ್ಸೆಂಪ್ಟೆಡ್ ಅಲ್ಲ. ಸರ್ಕಾರದ ನಿರ್ಧಾರದ ಬೆನ್ನಲ್ಲೇ ವ್ಯಾಪಾರಿಗಳು ಹೋರಾಟವನ್ನ ಕೈಬಿಟ್ಟಿದ್ದಾರೆ. ವಿಪುಲ್ ಬನ್ಸಲ್ ಸರ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಯುಕ್ತರಿದ್ದಾರೆ. ಅವರು ಕೂಡ ಈ ರೀತಿಯಾಗಿ ಬಂದಿದೆ, ರವಿ ಶೆಟ್ರೆ ಈ ರೀತಿ ಆಗಿದೆ, ನಿಮಗೆ ಜಯ ಸಿಕ್ಕಿದೆ, ನೀವು ಹೋರಾಟವನ್ನ ಹಿಂಪಡಿತೀವಿ ಅಂತ ಒಂದು ಸಂದೇಶವನ್ನ ಕೊಡಿ ಅಂತ ಹೇಳಿದ್ದಾರೆ. ಆ ಉದ್ದೇಶದಿಂದ ಈಗ ಏನು ಕಪ್ಪು ಪಟ್ಟಿಯನ್ನ ಧರಿಸಿದ್ವಿ ನಾವು, ನಮ್ಮ ಮರಣ ಶಾಸನವಾಗಿತ್ತು ಅದು. ಆದ್ರಿಂದ ಈ ಕಪ್ಪು ಪಟ್ಟಿಯನ್ನ ತೆಗೆಯುವ ಮುಖಾಂತರವಾಗಿ ಸರ್ಕಾರವನ್ನ ಈ ವಿಷಯದಲ್ಲಿ ಸರ್ಕಾರವನ್ನ ಅಭಿನಂದಿಸ್ತೇವೆ. ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿ ಅಧಿಕಾರಿಗೆ 1 ಲಕ್ಷಕ್ಕೂ ಹೆಚ್ಚು ಹಣ ಟಾರ್ಗೆಟ್ ನೀಡಿದ್ದಾರೆ. ಅದಕ್ಕೆ ನೋಟಿಸ್ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದೆ ಅಂತ ಟೀಕಿಸಿದ್ರು. ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ, ದುಡ್ಡಿಲ್ಲ. ಒಂದು ರೀತಿಯಲ್ಲಿ ದಿವಾಳಿ ಎದ್ದಂತಹ ಈ ಸರ್ಕಾರ ಆ 0.5% ದುರಾಸೆಗಾಗಿ ಇವರಿಗೆ ನೋಟಿಸ್ ಕೊಟ್ಟಿದೆ. ಅದರಲ್ಲಿ ಅನೇಕರು ಕವರೇ ಆಗೋದಿಲ್ಲ. ಇದೇ ವೇಳೆ JDS ಕೂಡ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿದ್ದು, ಬರಿದಾದ ಖಜಾನೆ ತುಂಬಿಸಿಕೊಳ್ಳೋಕೆ GST ಹೆಸರಲ್ಲಿ ಗ್ಯಾರಂಟಿ ಸಿದ್ದರಾಮಯ್ಯ ಟ್ಯಾಕ್ಸ್ ವಸೂಲಿಗಿಳಿದಿದ್ರು. ವ್ಯಾಪಾರಿಗಳು ಛೀಮಾರಿ ಹಾಕಿದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತ ಕಿಡಿಕಾರಿದೆ. ಲಕ್ಷ ಮೊತ್ತದ ನೋಟಿಸ್ನಿಂದಾಗಿ ವ್ಯಾಪಾರಿಗಳು ಚಿಂತೆಗೊಳಗಾಗಿದ್ರು. ಆದ್ರೀಗ ಲಕ್ಷ ಮೊತ್ತದ ತೆರಿಗೆ ಮನ್ನಾ ಆಗಿದೆ. ಮುಂದೇನು ಅನ್ನೋ ಚಿಂತೆಯಲ್ಲಿದ್ದ ವ್ಯಾಪಾರಿಗಳು ನಿರಾಳರಾಗಿದ್ದಾರೆ. TV9 ವರದಿಗೆ ಧನ್ಯವಾದ ಹೇಳಿದ್ದಾರೆ. ಬಡವರ ಪರವಾಗಿ ನಿಂತ TV9ಗೆ, TV9ನ ವರದಿಗಾರರಿಗೆ. ಅನಿಲ್ ಕಲ್ಕೆರೆ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.